ಪಾಕ್ ಪ್ರಧಾನಿ ಪಟ್ಟದ ಮೇಲೆ 3 ಬಾರಿ ಕುಳಿತಿರುವಂತಹ ನವಾಜ್ ಶರೀಫ್ ಅವರಿಗೆ ಮತ್ತೆ ಪಿಎಂ ಆಗೋ ಕನಸು. ದೇಶವೇ ಭಿಕಾರಿಯಾಗೋ ಸ್ಥಿತಿಯಲ್ಲಿದ್ದರೂ ಕೂಡ ಇವರಿಗೆ ಮಾತ್ರ ಅಧಿಕಾರದ ದಾಹ ತೀರಿಲ್ಲ. ಅಷ್ಟಕ್ಕೂ ನವಾಜ್ ಅವರ ಈ ಆಸೆ ಈಡೇರುತ್ತಾ ಹೇಗೆ? ನೋಡಿ, ಇಲ್ಲಿದೆ ಲಾಜಿಕ್ ಇಲ್ಲದಂತಹ ಪ್ರಶ್ನೆಗಳಿಗೆ ಉತ್ತರ. 3 ಬಾರಿ ಪ್ರಧಾನಿ ಪಟ್ಟ, ಈಗ ಮತ್ತೆ ಪಿಎಂ ಆಸೆ. ಮಾಜಿ ಪ್ರಧಾನಿ ನವಾಜ್ಗೆ ನವಾಬ್ ಕನಸು. ಹೀಗೆ ಹಂತ ಹಂತವಾಗಿ ಮುಜಫರಾಬಾದ್ ಮತ್ತು ರಾವಲ್ಕೋಟ್ ಸಾವಿನ ಕುಂಡವಾಗಿ ಬದಲಾಗುತ್ತಾ ಹೋಯಿತು. ದಂಗೆ ಕಿಚ್ಚು ಆರಿಸಲು ಅರಸೇನಾ ಪಡೆಗಳು ಗುಂಡಿನ ಸುರಿಮಳೆಯನ್ನೇ ಸುರಿಸಿ ಹಲವಾರು ಜನರನ್ನ ನಿರ್ದಯವಾಗಿ ಬಲಿ ಪಡೆದಿತ್ತು. ಆ ನೋವಿನ ಆಕ್ರಂದನ ಇನ್ನೂ ಕಡಿಮೆಯಾಗಿಲ್ಲ. ಆಗಲೇ ಇಲ್ಲಿನ ಚುನಾವಣಾ ಕಣ ಕಾವು ಏರಿಬಿಟ್ಟಿದೆ. ಇದೇ ಕಾವೇರಿದ ಬೆಂಕಿಯಲ್ಲಿ ಮೈ ಕೈಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್. ಎಸ್, ಈ ಒಂದು ಮಾತು ನವಾಜ್ ಶರೀಫ್ ಅವರ ಮಾತು. ನವಾಬ್ ಆಗೋ ಕನಸು ಮತ್ತೆ ಕಾಣ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಆದರೆ ಈ ಬಾರಿ ಪಾಕಿಸ್ತಾನ್ ಪಿಎಂ ಪಟ್ಟದ ಮೇಲೆ ಆಸೀನ ಆಗೋ ಕನಸಿಲ್ಲ. ಬದಲಾಗಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪ್ರಧಾನಿ ಆಗೋ ಮಹದಾಸೆ ಇವರದ್ದಾಗಿದೆ. 3 ಬಾರಿ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ನಾಯಕನ ಕಣ್ಣು ಈಗ ಪಿಒಕೆ ಮೇಲಕ್ಕೆ ಬಿದ್ದಿದೆ. ಅದಕ್ಕೆ ಕಾರಣವೂ ಇದೆ. ಪಿಒಕೆ ಚುನಾವಣೆ ಪಾಕಿಸ್ತಾನದ ರಾಷ್ಟ್ರೀಯ ರಾಜಕೀಯಕ್ಕೂ ಪ್ರತಿಷ್ಠೆಯ ವಿಷಯವಾಗಿದೆ. ಅಲ್ಲಿನ ಸರ್ಕಾರದ ಮೇಲೆ ಹಿಡಿತ ಸಾಧಿಸುವುದು, ಕಾಶ್ಮೀರ ವಿಷಯದಲ್ಲಿ ತನ್ನ ರಾಜಕೀಯ ಪ್ರಭಾವವನ್ನು ತೋರಿಸುವುದು ಮತ್ತು ಪಕ್ಷದ ಬಲವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು PMLNನ ಪ್ರಮುಖ ಗುರಿಯಾಗಿದೆ. ಅದೇ ಉದ್ದೇಶ ಈಗ ನವಾಜ್ ಶರೀಫ್ ಅವರ ಮಾತಿನಿಂದ ಸ್ಪಷ್ಟವಾಗಿದೆ. ನವಾಜ್ ಶರೀಫ್ ತಮ್ಮ ಭಾಷಣದಲ್ಲಿ ಅಭಿವೃದ್ಧಿಯ ಭರವಸೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದರೆ ಬಜೆಟನ್ನು 10 ಪಟ್ಟು ಹೆಚ್ಚಿಸಲಾಗುತ್ತೆ. ಹೊಸ ರಸ್ತೆ, ಆಸ್ಪತ್ರೆಗಳು, ಶಿಕ್ಷಣ ಹಾಗೂ ಸಾರಿಗೆ ಯೋಜನೆಗಳನ್ನು ಜಾರಿಗೆ ತರುತ್ತೇವೆ ಎಂದು ಘೋಷಿಸಿದರು. ಮುಜಫರಾಬಾದ್ಗೆ ಗ್ರೀನ್ ಬಸ್ಗಳನ್ನು ಕಳುಹಿಸುವ ಭರವಸೆ ನೀಡಿದ್ದಾರೆ. ಒಮ್ಮೆ ಇಡೀ ಪಾಕಿಸ್ತಾನವನ್ನು ಮುನ್ನಡೆಸಿದ ನಾಯಕ ಈಗ ಸಣ್ಣ ಸರ್ಕಾರದ ಪ್ರಧಾನಿ ಹುದ್ದೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂಬ ಟೀಕೆಗಳು ಕೇಳಿಬರ್ತಿವೆ. ದೊಡ್ಡ ಕುರ್ಚಿ ಕೈತಪ್ಪಿದ ಮೇಲೂ ಸಣ್ಣ ಕುರ್ಚಿಯೂ ಪರವಾಗಿಲ್ಲ ಎನ್ನುವ ಸ್ಥಿತಿಯೇ ಅಂತ ನವಾಜ್ ವಿರೋಧಿಗಳು ವ್ಯಂಗ್ಯದ ಮಾತುಗಳನ್ನು ಹೇಳ್ತಿದ್ದಾರೆ. ಆದರೆ ನವಾಜ್ ಬೆಂಬಲಿಗರು ಮಾತ್ರ ಎಲ್ಲಿ ಆಡಳಿತ ನಡೆಸಿದರೂ ಅಭಿವೃದ್ಧಿಯೇ ಗುರಿ ಎಂದು ಸಮರ್ಥಿಸಿಕೊಳ್ತಿದ್ದಾರೆ. ಇದಕ್ಕೆ ರಾಜಕೀಯ ಎದುರಾಳಿಗಳು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ವಿಶೇಷವಾಗಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ನಾಯಕ ಬಿಲಾವಲ್ ಭುಟ್ಟೋ ನವಾಜ್ ಶರೀಫ್ ಅವರನ್ನು ಪಿಒಕೆ ಪ್ರಧಾನಿಯನ್ನಾಗಿ ಮಾಡಲು ಸಂವಿಧಾನ ತಿದ್ದುಪಡಿಯ ಪ್ರಯತ್ನ ನಡೀತಿದೆ ಎಂದು ಆರೋಪಿಸಿ PMLN ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಇದರಿಂದ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಒಟ್ನಲ್ಲಿ ಇದು ಕೇವಲ ಒಂದು ಚುನಾವಣೆಯ ಕಥೆಯಲ್ಲ. ಇದು ಪಾಕಿಸ್ತಾನದ ರಾಜಕೀಯದಲ್ಲಿ ಅಧಿಕಾರದ ಆಸೆ, ಪ್ರಾದೇಶಿಕ ಪ್ರಭಾವ, ಚುನಾವಣಾ ಲೆಕ್ಕಾಚಾರ ಮತ್ತು ಜನರಿಗೆ ನೀಡಲಾಗುತ್ತಿರುವ ಭರವಸೆಗಳ ಮತ್ತೊಂದು ಅಧ್ಯಾಯ. ನವಾಜ್ ಶರೀಫ್ ಅವರ ಈ ಹೊಸ ಆಸೆ ನಿಜವಾಗ್ತದೆ ಅಥವಾ ಇದು ಚುನಾವಣಾ ವೇದಿಕೆಯಲ್ಲಿ ಮುಳುಗಿದ ಮತ್ತೊಂದು ರಾಜಕೀಯ ಡೈಲಾಗ್ ಆಗಿಯೇ ಉಳಿಯುತ್ತಾ ಅನ್ನೋದು ಇಲ್ಲಿನ ಮತದಾರರೇ ತಮ್ಮ ಮತಗಳಿಂದ ಉತ್ತರ ಕೊಡಬೇಕು.